ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟಿವಿ ವಿಕ್ರಮ. ನಾನು ಮಮತಾ ಅಬ್ದುಲ್ ನೆಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಕರೆಕ್ಟಾಗಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಸುಮಾರು 10ರಿಂದ 15,000 ಮಂದಿ ಈ ಒಂದು ಗುಂಪು ರಸ್ತೆಯಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಯಾರೋ ವಿರೋಧವಾಗಿ ಹೋಗ್ತಾ ಇರುವಂಥದ್ದು ಏನು ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ. ನೀವಿನ್ನು ನಮ್ಮ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ವಿಡಿಯೋ ಬಂದಿರುವಂಥದ್ದು ಪಶ್ಚಿಮ ಬಂಗಾಳದಿಂದ. ಪಶ್ಚಿಮ ಬಂಗಾಳದ ರಸ್ತೆಯಲ್ಲಿ ದಿಢೀರ್ ಅಂತ ಇಷ್ಟು ಸಾವಿರ ಮಂದಿ ಎಳೆದು ಬಿಡ್ತಾರೆ. ಯಾರ ವಿರುದ್ಧ? ಸಿಜೆಪಿ, ಕಾಕ್ರೋಚ್ ಜನತಾ ಪಾರ್ಟಿಯ ವಿರುದ್ಧ. ಸೊ ಇವರ ಆರೋಪ ಏನು ಅಂತಂದ್ರೆ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ವಿರುದ್ಧ ಇವರು ಕೆಟ್ಟ ಕೆಟ್ಟ ಪದಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಅವರಿಗೆ ಬೈಯುವಂಥದ್ದು ಯಾಕೆ? ಅವರ ಸ್ವರ್ಗಸ್ಥ ತಾಯಿಯ ವಿರುದ್ಧ ಅಸಭ್ಯ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಯಾಕೆ? ಇವರು ಬಲವಂತವಾಗಿ ಈಗ ಸರಕಾರಿ ಶಾಲೆಗಳಿಗೆ ನುಗ್ಗಿ ಅಲ್ಲಿ ನಾಟಕಗಳನ್ನು ಆಡ್ತಾ ಇರುವಂಥದ್ದು ಯಾಕೆ? ಸರ್ಕಾರ ನಿಯಮಗಳನ್ನು ರೂಪಿಸ್ತಾ ಇರುವಾಗ ಇವರು ಹೇಗೆ ಈ ರೀತಿ ಮಾಡೋದಕ್ಕೆ ಸಾಧ್ಯ? ಯಾವುದೇ ಹುದ್ದೆ ಇಲ್ಲದೆ ಇವರು ಯಾಕೆ ಈ ರೀತಿಯಾದಂಥ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ಒಟ್ಟಾರೆಯಾಗಿ ಸಿಜೆಪಿಯ ನಡವಳಿಕೆಯ ವಿರುದ್ಧ ಒಂದಷ್ಟು ಪ್ರಶ್ನೆಗಳನ್ನು ಎತ್ತ ಬಂಗಾಳದ ಜನ ರಸ್ತೆಗೆ ಇಳಿದು ಈ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ನಿಮಗೆ ನೆನಪಿರಬಹುದು, ಮೊನ್ನೆ ರಾಜಸ್ಥಾನದಲ್ಲಿ ಸಿಜೆಪಿ ಟೀಮ್ ಸ್ಕೂಲ್ ಟೀಕರು ವಿಚಾರದಲ್ಲಿ ಶಾಲೆಗೆ ಹೋಗಿ ಅಥವಾ ಒಂದು ಗ್ರಾಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು? ಪೆಟ್ಟು ತಿಂದು ಬರ್ತಾರೆ. ಪೆಟ್ಟು ಕೊಟ್ಟವರು ಬಿಜೆಪಿ ಗೂಂಡಾಗಳು, ಇವರು RSS ಅವರು ಅಂತ ಅಶುತೋಷ್ ರಾಂಕ ಬೊಬ್ಬೆ ಹೊಡೆದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಅದೇ ಗ್ರಾಮಸ್ಥರು ಸರಿಯಾದ ಉತ್ತರವನ್ನು ಕೂಡ ಕೊಟ್ಟರು. ನಾವು ಈ ಗ್ರಾಮದ ಮಂದಿ, ನಾವು ಬಿಜೆಪಿ ಅವರು ಅಲ್ಲ, RSS ಅವರು ಅಲ್ಲ. ನಾವು ಬಿಜೆಪಿ ಅವರು ಅಲ್ಲ, RSS ಅವರು ಅಲ್ಲ. ಬಿಜೆಪಿ ಜನ ಎಲ್ಲಿಂದ ಬರ್ತಾರೆ? ಈ ರೀತಿ ಪ್ರಶ್ನೆಯನ್ನ ಕೇಳ್ತಾ ನಮಗೆ ನಮ್ಮ ಶಾಲೆಗಳನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕನ್ನುವಂಥದ್ದು ನಮಗೆ ಗೊತ್ತು. ಹೊರಗಿನವರು ಬಂದು ನಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಪಾಠವನ್ನು ಹೇಳ್ಕೊಡ್ಬೇಕಾದಂಥ ಅವಶ್ಯಕತೆ ಇಲ್ಲ, ಅಥವಾ ಹೊರಗಿನವರು ಬಂದು ಇಲ್ಲಿ ರಾಜಕೀಯ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಅಲ್ಲಿನ ಜನ ಸರಿಯಾಗಿ ಹೇಳಿ 4 ಬಾರಿಸಿ ಕಳಿಸಿರುವಂಥದ್ದು. ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಅಭಿಜಿತ್ ದೀಪ್ಗೆ ನಾಟಕ ಕೂಡ ಬಯಲಾಯಿತು, ನೀವು ನೋಡಿದ್ದೀರಾ. ಅಭಿಜಿತ್ ದೀಪ್ಗೆ ವಿರುದ್ಧ ಈಗ ಮಹಾರಾಷ್ಟ್ರದಲ್ಲಿ FIR ಕೂಡ ದಾಖಲಾಗಿದೆ. ಆರೋಪ ಏನು? ಯಾವುದೇ ಪರ್ಮಿಷನ್ ಇಲ್ಲದೆ, ಯಾರಿಗೂ ಹೇಳದೆ ಸರ್ಕಾರಿ ಶಾಲೆಗಳ ಒಳಗೆ ನುಗ್ಗಿ ಅಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾನೆ, ಅಲ್ಲಿ ಅಡ್ಡಿಪಡಿಸುವಂತಹ ಕೆಲಸವನ್ನ ಅಭಿಜಿತ್ ದೀಪ್ಗೆ ಮಾಡ್ತಾ ಇರುವಂಥದ್ದು. ನಿಮಗೆ ಆ ಒಂದು ವಿಡಿಯೋ ನೆನಪಿರಬಹುದು ಅಂತ ಅಂದುಕೊಳ್ತೀನಿ, ನಾನು ಹಾಕ್ತೀನಿ, ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ. पीपल आप स्कूल के नहीं हो? ಈ ಅಭಿಜಿತ್ ದೀಪ್ಗೆ ತಾನೇನೋ CM ಅನ್ನೋ ರೀತಿಯಲ್ಲಿ, ಏನೋ ದೊಡ್ಡ ಆಫೀಸರ್ ಅನ್ನೋ ರೀತಿ ಪೋಸ್ಟ್ ಕೊಟ್ಕೊಂಡು ಶಾಲೆಗೆ ಬರೋದೇನು, ಅಲ್ಲಿ ಎಲ್ಲವನ್ನ ಇನ್ಸ್ಪೆಕ್ಷನ್ ಮಾಡೋದೇನು, ಕೊನೆಗೆ ಅದೇ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲೇ ಸಿಕ್ಕಾಕೊಳ್ತಾನೆ ರೆಡ್ ಹ್ಯಾಂಡ್ ಆಗಿ. ಸ್ಕೂಲನ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಬಂದು ಮಕ್ಕಳ ಕೈಯಿಂದ ಆತ ಎಕ್ಸ್ಪೋಸ್ ಆಗ್ತಾನೆ. ಮಕ್ಕಳ ಜೊತೆ ಮಾತಾಡ್ತಾ ಮಾತಾಡ್ತಾ ಮಕ್ಕಳು ಹೇಳ್ತಾರೆ, ನಾವು ಈ ಶಾಲೆಯವರು ಅಲ್ವೇ ಅಲ್ಲ, ನಮ್ಮನ್ನ ಬೇರೆ ಶಾಲೆಯಿಂದ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಆಯ್ತಲ್ಲ, दूसरा स्कूल क्या है? ये स्कूल कौन सा स्कूल क्यों? हाँ पीपल आप स्कूल के नहीं हो? ಅಲ್ಲಿಗೆ ನಾಟಕ ಎಕ್ಸ್ಪೋಸ್ ಆಯಿತು. ಈಗ
ಸರ್ಕಾರಿ ಶಾಲೆಯೊಳಗೆ ಯಾವುದೇ ಪರ್ಮಿಷನ್ ಇಲ್ಲದೆ ನುಗ್ಗಿ ಅಡ್ಡಿಪಡಿಸಿರುವಂತಹ ಆರೋಪದ ಮೇಲೆ ಅಭಿಜಿತ್ ದೀಪ್ಕೆಯ ವಿರುದ್ಧ FIR ದಾಖಲಾಗಿರುವಂಥದ್ದು. FIR ಅನ್ನ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 132, 329(3), 351(2), 356(2) ಅಡಿಯಲ್ಲಿ ದಾಖಲಾಗಿರುವಂಥದ್ದು. ಸೊ ಈಗ ನೀವು ರಾಜಸ್ಥಾನದ ದೃಶ್ಯಗಳನ್ನು ನೋಡಿದ್ರಿ, ಮತ್ತೊಂದು ಕಡೆ ಮಹಾರಾಷ್ಟ್ರದ ದೃಶ್ಯಗಳನ್ನು ನೋಡಿದ್ರಿ. ಈಗ ಇನ್ನೊಂದು ದೃಶ್ಯ ಇದೆ, ಅದನ್ನು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಅಭಿಜಿತ್ ದೀಪ್ಕೆ ಜಂತರ್ ಮಂತರ್ ಪ್ರತಿಭಟನೆ ಆದಮೇಲೆ ನಮ್ದು ಸೀಸನ್ 1 ಮುಗೀತು, ಇನ್ನು ಸೀಸನ್ 2 ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದ. ಅದರ ಭಾಗವಾಗಿ ಸ್ಕೂಲ್ ಟೀಕರ್ ಅಭಿಯಾನವನ್ನು ಆರಂಭ ಮಾಡಿದ್ರು. ಈಗ ಅದಕ್ಕೆ ಸರಿಯಾಗಿ ಜನ ಮೊನ್ನೆ ಜೈಪುರದಲ್ಲಿ ಪೆಟ್ಟು ತಿಂದ್ರ, ಓಕೆ ಬನ್ನಿ ಸೀಸನ್ 2 ಅಂತ ಜೋಧ್ಪುರಲ್ಲಿ ಸರಿಯಾಗಿ ಬಾರಿಸಿ ಕಳಿಸಿರುವಂಥದ್ದು. ಅಶುತೋಷ್ ರಾಂಕ ಆ್ಯಂಡ್ ಟೀಮ್ 20ಕ್ಕೂ ಹೆಚ್ಚು CJP ಕಾರ್ಯಕರ್ತರು ತಮ್ಮ ಮಾಧ್ಯಮ, ತಮ್ಮ ಇನ್ಫ್ಲುಯೆನ್ಸರ್ಸ್ಗಳ ಜೊತೆಗೆ ಜೋಧ್ಪುರಕ್ಕೆ ಒಂದು ಶಾಲೆಗೆ ಬರುತ್ತಾರೆ. ಅಂದರೆ ಇಲ್ಲಿ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ತೋರಿಸುವಂಥ ಉದ್ದೇಶ ಅವರಿಗೆ ಇತ್ತು. ಬಟ್ ಅಲ್ಲಿನ ಮಂದಿ ಆ CJP ಟೀಮಿಗೆ ಅವರದ್ದೇ ಭಾಷೆಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟು ಕಳಿಸಿರುವಂಥದ್ದು. ನನಗೆ ಗೊತ್ತಿಲ್ಲ ಅಲ್ಲಿ ಏನಾಯಿತು, ಯಾವ ವಿಚಾರಕ್ಕೋಸ್ಕರ ಪೆಟ್ಟು ಕೊಟ್ಟು ಕಳಿಸಿದ್ರು, ಆ್ಯಂಡ್ ಅದನ್ನು ನಾನೇನು ಸಮರ್ಥನೆ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಆದರೆ ಪ್ರತಿ ರಾಜ್ಯದಲ್ಲೂ ಕೂಡ ಯಾವ ರೀತಿ CJP ಕಾರ್ಯಕರ್ತರ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ ಅನ್ನುವಂಥದ್ದನ್ನು ನಾವು ಈ ಮೂಲಕ ನೋಡಬಹುದು. ಇವರಿಗೆ ಸ್ಕೂಲ್ ಟೀಕರ್ ಅಭಿಯಾನ ಕೇವಲ BJP ಆಡಳಿತದ ರಾಜ್ಯಗಳಿಗೆ ಮಾತ್ರ ಸೀಮಿತಗೊಳಿಸಬೇಕನ್ನುವಂಥ ರೂಲ್ಸ್ ಏನಾದರೂ ಇದೆಯಾ ಅಂತ. ಇಲ್ಲಾಂತಂದ್ರೆ ಎಲ್ಲ ಶಾಲೆಗಳಲ್ಲಿರುವಂಥ ಕೊಳಕು ಇವರಿಗೆ BJP ಆಡಳಿತದ ರಾಜ್ಯಗಳಲ್ಲಿ ಯಾಕೆ ಕಾಣಿಸ್ಬೇಕು? ಅಥವಾ ಅಲ್ಲಿ ಏನು ಸಮಸ್ಯೆ ಇಲ್ಲದಿದ್ರೂ ಕೂಡ ಸಮಸ್ಯೆನ ಯಾಕೆ ಕ್ರಿಯೇಟ್ ಮಾಡ್ಕೊಂಡು ಕೂರ್ತಾ ಇದ್ದಾರೆ? ಯಾಕೆ ಅವರಿಗೆ ಕರ್ನಾಟಕಕ್ಕೆ ಬರುವಂಥ ಧೈರ್ಯ ಇಲ್ವಾ? ಯಾಕೆ ಅವರಿಗೆ ಪಂಜಾಬಿಗೆ ಹೋಗುವಂಥ ತಾಕತ್ತಿಲ್ವಾ? ಯಾಕೆ ಅವರಿಗೆ ಜಾರ್ಖಂಡಿಗೆ ಹೋಗುವಂಥ ತಾಕತ್ತಿಲ್ವಾ? ಜಾರ್ಖಂಡಲ್ಲಿ ಮೊನ್ನೆ ಅಷ್ಟು ದೊಡ್ಡ ಪ್ರತಿಭಟನೆ ಆಯಿತು, ಒಬ್ಬರು ಹೋಗಲಿಲ್ಲ. ಅಭಿಜಿತ್ ದೀಪ್ಕೆ ನನಗೆ ಟೈಫಾಯ್ಡ್ ಅಂತ ಹೇಳ್ದ, ಅದಾದ ನಂತರನೂ ಯಾರು ಹೋಗಲಿಲ್ಲ. ಹಾಗಾದ್ರೆ ಇವರ ಉದ್ದೇಶ ಏನು? ಯಾಕೆ ಕೇವಲ BJP ಆಡಳಿತದ ರಾಜ್ಯಗಳು ಮಾತ್ರ ಇವರಿಗೆ ಟಾರ್ಗೆಟ್? ಹಾಗಾದ್ರೆ ಇವರ ಇಂಟೆನ್ಷನ್ ಏನನ್ನುವಂಥದ್ದು ಇಲ್ಲೇ ಅರ್ಥ ಆಗೋದಿಲ್ವಾ? ವೀಕ್ಷಕರ, ಬಂಗಾಳದ ಜನ ಇವರನ್ನ ವಿರೋಧ ಮಾಡ್ತಾರೆ, ರಾಜಸ್ಥಾನದ ಮಂದಿ ಇವರನ್ನು ವಿರೋಧ ಮಾಡ್ತಾರೆ, ಈಗ ಜೋಧ್ಪುರದಲ್ಲೂ ಕೂಡ ಜನ ವಿರೋಧ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೆಲ್ಲಿ ಇವರನ್ನ ವಿರೋಧ ಮಾಡಲಾಗುತ್ತೋ ಅಥವಾ ಎಲ್ಲೆಲ್ಲಿ ಇವರನ್ನು ಓಡಿಸಲಾಗುತ್ತೋ ಅಲ್ಲೆಲ್ಲವೂ ಕೂಡ ಇವರದ್ದು ಒಂದೇ ವಾದ, ಇವರು BJP ಗೂಂಡಾಗಳು. ಅದು ಹೇಗೆ ಹೇಳೋದಕ್ಕೆ ಸಾಧ್ಯ? ಹಾಗಾದ್ರೆ ಅಷ್ಟು ಮಂದಿ ಪಶ್ಚಿಮ ಬಂಗಾಳದಲ್ಲಿ ರಸ್ತೆಗೆ ಇಳಿದ್ರಲ್ವಾ, ಅವರೆಲ್ಲರೂ ಕೂಡ BJP ಗೂಂಡಾಗಳ? ಹೌದಾ? ಮೊನ್ನೆ ರಾಜಸ್ಥಾನದಲ್ಲಿ ಅಶುತೋಷ್ ರಾಂಕ ಮೇಲೆ ದಾಳಿ ಆಗಿರುವಂಥದ್ದನ್ನ ಅಭಿಜಿತ್ ದೀಪ್ಕೆ ಖಂಡಿಸ್ತಾ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಟ್ವಿಟರಲ್ಲಿ ಏನ್ ಬರ್ಕೊಳ್ತಾರೆ ಅದರಲ್ಲಿ, ವಾಟ್ ದ ಎಫ್ ಈಸ್ ಹ್ಯಾಪನಿಂಗ್ ಇನ್ ರಾಜಸ್ಥಾನ್. Goons of BJP are after the blood of Ashutosh and other CJP volunteers. How can Rajasthan police allow this kind of attack? ಅಭಿಜಿತ್ ದೀಪ್ಕೆ ಅವರು ಹೇಳಬೇಕು, ಈ ಎಫ್ ಅಂದ್ರೆ ಏನು? ವಾಟ್ ಈಸ್ ದ ಎಫ್ ಈಸ್ ಹ್ಯಾಪನಿಂಗ್ ಇನ್ ರಾಜಸ್ಥಾನ್ ಅಂತಂದ್ರೆ ಏನು? ಯಾವ ಭಾಷೆ ಇದು? ಏನಿದ್ರ ಅರ್ಥ? ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಇದನ್ನ ಕಲಿಯೋದಕ್ಕೆ ಹೋಗಿದ್ದು ಗೊತ್ತಿಲ್ಲ, ಇನ್ನು ಸರ್ಟಿಫಿಕೇಟ್ ಏನು ಹೊರಗೆ ಹಾಕಲಿಲ್ಲ. ಬಟ್ ಸ್ಟಿಲ್ ಎಫ್ ಸ್ಟ್ಯಾಂಡ್ಸ್ ಫಾರ್ ಏನು? ಅಭಿಜಿತ್ ದೀಪ್ಕೆ ಅವರು ಹೇಳಬೇಕು. ಆಮೇಲೆ ಅಭಿಜಿತ್ ದೀಪ್ಕೆಗೆ ಜಂತರ್ ಮಂತರಲ್ಲಿ ಈ ಸೋ ಕಾಲ್ಡ್ ಜೆನ್ಸಿಗಳ ರೂಪದಲ್ಲಿ ಬಂದಿದ್ರಲ್ವ ಗೂಂಡಾಗಳು, ಅವರು ಬಾಯಿಗೆ ಬಂದ ಹಾಗೆ ಪ್ರಧಾನಿಯವರಿಗೆ ಆಗಿರ್ಬೋದು ಅಥವಾ ಸೇನೆಗೆ ಆಗಿರ್ಬೋದು, ಪೊಲೀಸರಿಗೆ ಆಗಿರ್ಬೋದು, ಬಾಯಿಗೆ ಬಂದ ಹಾಗೆ ಮಾತಾಡಿದಾಗ ಇವ್ರಿಗೇನು ಸಮಸ್ಯೆನೇ ಆಗಲಿಲ್ಲ. ಅವತ್ತಲ್ಲಿ ಗೂಂಡಾಗಳು ಪೊಲೀಸರ ಮೇಲೆ ಬೇಕಾ ಬಿಟ್ಟು ದಾಳಿ ಮಾಡಿದ್ರಲ್ವಾ, ಅವರ ಮೇಲೆ ಕಲ್ಲು ತೂರಾಟ ಮಾಡಿದ್ದೇನು, ಏನೆಲ್ಲ ಸಮಸ್ಯೆ ನೋಡಿದ್ರು. ಅವತ್ತು ಅಭಿಜಿತ್ ದೀಪ್ಕೆಗೆ ಆಗಲಿ, ಅಶುತೋಷ್ ರಾಂಕೆಗೆ ಆಗಲಿ ಅಥವಾ ಸೌರವ್ ದಾಸ್ಗೆ ಆಗಲಿ ಯಾವುದೇ ಸಮಸ್ಯೆ ಆಗಲಿಲ್ಲ. ಅವರನ್ನ ಸಮರ್ಥನೆ ಮಾಡ್ಕೊಂಡು ಬಂದ್ರು. ಇವತ್ತಿಗೂ ಕೂಡ ಅವರ ವಾದ ಏನು ಅಂತಂದ್ರೆ, ಅವರೆಲ್ಲರ ಮೇಲಿರುವಂತಹ FIRಗಳನ್ನ ವಾಪಸ್ ಪಡಿಬೇಕು. ಮೋದಿ ಸರ್ಕಾರ ಪ್ರಾಮಿಸ್ ಮಾಡಿದೆ, ಅವರೆಲ್ಲರ ಮೇಲಿರುವಂತಹ FIRಗಳನ್ನ ಹಿಂಪಡಿಬೇಕು. ಅಲ್ಲಿ ಅವತ್ತು ಪೊಲೀಸರ ಮೇಲೆ ಆಗಿದ್ದು ಸರಿ ನಿಮ್ಮ ಪ್ರಕಾರ, ಅವತ್ತು ಗೂಂಡಾಗಳು ಬಂದು ಪೊಲೀಸರ ಜೊತೆಗೆ ನಡ್ಕೊಂಡಂತಹ ರೀತಿ ನಿಮಗೆ ಕರೆಕ್ಟ್ ಇತ್ತು. ಬಟ್ ಇವತ್ತು
ಯಾವುದೇ ಪರ್ಮಿಷನ್ ಅನ್ನ ತಗೊಳ್ಳದೆ ಬೇಕಾಬಿಟ್ಟು ನೀವು ಶಾಲೆಗಳಿಗೆ ನುಗ್ಗಿದಾಗ ಅಥವಾ ಗ್ರಾಮಗಳಿಗೆ ನುಗ್ಗಿದಾಗ ಅಲ್ಲಿನ ಜನ ಅದನ್ನ ವಿರೋಧ ಮಾಡಿದಾಗ ನಿಮಗೆ ಅದನ್ನ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನಿಮಗೆ ಅದು ಅನ್ಯಾಯದ ತರ ಕಾಣಿಸ್ತಾ ಇದೆ. ಪ್ರಶ್ನೆ ಮಾಡ್ತಾ ಇದ್ದೀರಾ, ಧಮಕಿಯನ್ನ ಹಾಕ್ತಾ ಇದ್ದೀರಾ. 48 ಗಂಟೆ ಒಳಗೆ ಇದನ್ನ ಸರಿಪಡಿಸಿ ಅಂತ ನೀವು ಹೀಗೆ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದೀರಾ. ಹೆಂಗ್ ಸಾಧ್ಯ ಇದೆಲ್ಲ? ಅಂದ್ರೆ ನಿಮಗೆ ನಿಮ್ಮ ಪರಿಸ್ಥಿತಿಗೆ ತಕ್ಕ ಹಾಗೆ ನಡಿಬೇಕೆಲ್ಲವೂ ಕೂಡ. ನೀವು ಹಾಗೆ ಅಂತಂದ್ರೆ ಹಾಗೆ, ಹೀಗೆ ಅಂತಂದ್ರೆ ಹೀಗೆ. ಅಂದ್ರೆ ಮೊನ್ನೆ ಜಂತರ್ ಮಂತರಲ್ಲಿ ನಾವು ವಿನ್ ಆಗಿಬಿಟ್ಟಿದ್ದೀವಿ. ಇನ್ನು ನಾವು ಎಲ್ಲೇ ಹೋದ್ರು ನಮಗೆ ಸೋಲೆ ಇಲ್ಲ. ನಾವು ಹೇಳಿದ್ದೆ ನಡಿಬೇಕು, ನಾವು ಆಡಿದ್ದೆ ಆಟ ಅಂತ ಆಗಿಬಿಟ್ಟಿದೆ ಅಭಿಜಿತ್ ದೀಪ್ಗೆ ಗ್ಯಾಂಗ್ಗೆ. ಒಂದು ವಿಡಿಯೋವನ್ನ ನೋಡಿದೆ, ಯಾರೊಬ್ರು ಕಾಲ್ ರೆಕಾರ್ಡ್ ಅನ್ನ ಹಾಕಿದ್ರು. ಇಂಟರ್ನ್ಯಾಷನಲ್ ಕಾಲ್, ಸಿಜೆಪಿಯ ಪರವಾಗಿ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಅನ್ನ ಮಾಡಿ ಅಂತ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಒಂದು ಕಾಲ್ ರೆಕಾರ್ಡ್ ಅನ್ನ ಹಾಕಿದ್ರು. ಗೊತ್ತಿಲ್ಲ, मुझसे पूछेगा कि मुझे क्या दिक्कत है सीजेपी से। नहीं नहीं, तू मुझे मेरा ओपिनियन है, मैं सीजेपी सपोर्ट नहीं करूंगी। तुझे क्या दिक्कत है? नहीं करूंगी, नहीं करूंगी। तू मुझे कॉल क्यों कर रहा है बार बार? 1 महीने से मैं देख रही हूँ तू कॉल पे कॉल किए जा रहा है। ऐसी बात हमने आपको सिर्फ 2 बार कॉल किया। नहीं नहीं, 2 बार नहीं किया बाबू। बाबू मुझे पता है कितनी बार कॉल किया है। नहीं 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 नहीं, आपके पहले पापा ने बात की थी, आई थिंक 1 महीना हो गया है, ठीक है। वो बोल रहे थे मैं इंस्ट्रक्टर बोल रहा हूँ, ये आज हमने कॉल किया। कॉल कैसे कर दिया? तेरी औकात इतनी कैसे कि तूने मेरा नंबर ढूंढ के मुझे कॉल कैसे किया? पहले तू मुझे ये बता कि तेरी हिम्मत कैसे हुई कि सिर्फ एक वीडियो डालने के लिए तू मुझसे कॉल करके पूछेगा कि मुझे क्या दिक्कत है। मेरा ओपिनियन है, मैं नहीं करूंगी सीजेपी सपोर्ट। तुम मुझे नंबर ढूंढ के कॉल करोगे और वो भी इंटरनेशनल नंबर से। तेरे इतना हिम्मत है तो बाबू अपने असली नंबर ಇದ ನಿಮ್ಮ ಕಾಕ್ರೋಚ್ ಜನತಾ ಪಾರ್ಟಿ ರಾಜಸ್ಥಾನದಿಂದ ಹಿಡಿದು ಮಹಾರಾಷ್ಟ್ರದಿಂದ ಹಿಡಿದು ಈಗ ಜೋಧ್ಪುರ್ವರೆಗೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಅಥವಾ ರಾಜ್ಯದಿಂದ ರಾಜ್ಯಕ್ಕೆ ಸಿಜೆಪಿಯ ಮುಖವಾಡ ಬಯಲಾಗ್ತಾ ಇದೆ. ಸಿಜೆಪಿಯ ಮುಖವಾಡವನ್ನ ಜನರೇ ಬಯಲಿಗೆ ಎಳಿತಾ ಇರುವಂಥದ್ದು. ಗೊತ್ತಿಲ್ಲ ಇನ್ನು ಯಾವ ರಾಜ್ಯಗಳಿಗೆ ಹೋಗೋದಿದೆ ಅವರಿಗೆ, ಅಲ್ಲಿನ ಏನಾಗತ್ತೆ. ಹಾಗಂತ ನಾನು ಇವ್ರಗಳ ಮೇಲೆ ಆಗಿರುವಂಥ ದಾಳಿಯನ್ನೇನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಆದರೆ ಜನರಲ್ಲಿರುವಂಥ ಆಕ್ರೋಶ ಏನನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿ ಇದ್ದಿದ್ದಿದ್ರೆ, ನಿಮ್ಮ ಉದ್ದೇಶ ಕರೆಕ್ಟ್ ಆಗಿ ಇದ್ದಿದ್ದಿದ್ರೆ, ಅಥವಾ ನಿಮ್ಮ ಉದ್ದೇಶ ಕ್ಲಿಯರ್ ಆಗಿದ್ದಿದ್ರೆ ಯಾಕೆ ಇವತ್ತು ಜನ ಈ ರೀತಿಯಾಗಿ ನಿಮಗೆ ವಿರೋಧವನ್ನು ಮಾಡ್ತಾ ಇದ್ರು? ಯಾಕೆ ನಿಮ್ಮ ವಿರುದ್ಧ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು? ಕಾರಣ ಇರಬೇಕಲ್ವಾ? ನಿಮ್ಮ ಉದ್ದೇಶ ಕೇವಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದೇ ಆಗಿದ್ದಿದ್ರೆ ಇಷ್ಟೆಲ್ಲ ಸೀನ್ಗಳು ಆಗ್ತಾನೆ ಇರಲಿಲ್ಲ. ಯಾಕಂದ್ರೆ ಜಂತರ್ ಮಂತರ್ ಪ್ರತಿಭಟನೆಯಿಂದ ನಿರಂತರವಾಗಿ ಜನ ನೀವೇನು, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಏನು, ನಿಮ್ಮ ಹಿಂದೆ ಯಾರಿದ್ದಾರೆ, ನಿಮ್ಮ ಪ್ರೊಪಗ್ಯಾಂಡ ಏನು, ಎಲ್ಲವನ್ನ ಕೂಡ ನೋಡ್ತಾ ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ನೀವಿವತ್ತು ಯಾವ ರಾಜ್ಯಗಳಿಗೆ ಹೋಗ್ತಾ ಇದ್ರು ಅಲ್ಲೆಲ್ಲವೂ ಕೂಡ ಜನ ಈ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಗೊತ್ತಿಲ್ಲ, ನೋಡೋಣ ಮುಂದೆ ಇನ್ನು ಯಾವ ರಾಜ್ಯಗಳಿಗೆ ಹೋಗ್ತಾರೆ, ಏನಾಗುತ್ತೆ. ಅಂಡ್ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಇದು ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೆ ಕಾಯೋಣ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.